Jaggu coming, coming, coming. Tiger roaring, roaring, roaring. दुनिया रे दुनिया, जग्गू दुनिया. ಧರ್ಮಸ್ಥಳ ಅನ್ನುವಂಥದ್ದು ಒಂದು ರೀತಿ ಭಾವನಾತ್ಮಕ. ಯಾವ ಭಾವನೆ ಮೇಡಮ್? ಪ್ರಜೆಗಳು ಕೂಡ ಭಾವನೆನೆ. ಇಲ್ಲಿ ಯಾರು ಕೂಡ ಧರ್ಮಸ್ಥಳದ ಹೆಸರನ್ನು ಯಾರು ಕೂಡ ಕೆಡಿಸ್ತಾ ಇಲ್ಲ, ಮಂಜುನಾಥ ಹೆಸರು ಕೆಡಿಸ್ತಾ ಇಲ್ಲ. ಕೊಂದವ್ರು ಯಾರು ಕೇಳ್ತಾ ಇಲ್ಲ. ನಾನು 67 ಜನ ಮಿಸ್ ಆಗಿದ್ರು. ಇಟ್ಸ್ ಆನ್ ರೆಕಾರ್ಡ್. ಎಲ್ಲೋದ್ರು ಜನ? ಅಲ್ಲಿ ನಾವು ಕೇಳ್ತಾ ಇರೋದು ಎಲ್ಲಿ ಹೋಯ್ತು? ಆಕಾಶದಿಂದ ಭೂಮಿಯಿಂದ ಕರ್ಕೊಂಡು ಹೋಗ್ಬಿಟ್ರೆ ಅವರು. ವೀರೇಂದ್ರ ಹೆಗಡೆ ಅವರು ಸಹಜವಾಗಿ ಯಾವುದೇ ಕಳ್ಳ ಆಗಿರ್ಬೋದು, ಕೊಲೆಗಾರ ಆಗಿರ್ಬೋದು, ನಾನು ಕೊಲೆ ಮಾಡಿದೆ ಅಂತ ಯಾರು ಹೇಳ್ತಾನಲ್ಲ. ಇದೇ ತಮ್ಮ ಮಹೇಶ್ ತಿಮ್ರೋಡಿನ 20-25 ವರ್ಷ ಬಳಸ್ಕೊಂಡು ಅಲ್ಲಿ ಗೆದ್ಕೊಂಡು ಬಿಜೆಪಿ ಬೇಸ್ ಮಾಡ್ಕೊಂಡು ಅದೇ ಮಹೇಶ್ ತಿಮ್ರೋಡಿನ ಕಾಂಗ್ರೆಸ್ ಕೈಯಲ್ಲಿ ಗಡೀಪಾರ ಮಾಡಿಸ್ತಾರೆ. ರೌಡಿ ಶೀಟರ್ ಏನಾದ್ರು 2 ಕೇಸ್ ಬಂತಂದ್ರೆ ಮಂಗಳೂರಲ್ಲಿ ನಿಮ್ಮ ಮೇಲೆ ರೌಡಿ ಶೀಟರ್. ವೈ ನಾಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಅಂದ್ರೆ ರೌಡಿ ಶೀಟರ್ ತಾಕತ್ತಿದ್ರೆ ಮಾಡಿ. ರಾಜಕೀಯ ಬರೋ ಇಂಟ್ರೆಸ್ಟ್ ಇದೆಯಾ? ಡೆಫಿನೆಟ್ಲಿ ಅದಕ್ಕೋಸ್ಕರ ಮಾತಾಡ್ತಾ ಇರೋದು, ಬದಲಾವಣೆ ತರಕ್ಕೋಸ್ಕರ. ನಾನೇನ್ ಶಿವಕುಮಾರ್ ಅಂತಾರ ನಾನು ಸಿಎಂ ಬೇಕು ಅಂತ ನಾನೇನು ಹೇಳೋಲ್ಲ. ನನ್ಮೇಲೆ ಬೇಡ. ಈಗ SIT ರಚನೆ ಆಗಿದೆ. SIT ನ ಪಾರದರ್ಶಕ ತನಿಖೆ ಆಗ್ತಾ ಇದೆ ಅಂತ ಹೇಳಿ ಅನ್ಸತ್ತಾ ಧರ್ಮಸ್ಥಳ ವಿಚಾರದಲ್ಲಿ? ಮೇಡಮ್ ಅವರು SIT ಅಧಿಕಾರಿಗಳಿಗೆ ಮಂಪರು ಪರೀಕ್ಷೆ ಮಾಡಿಸ್ತೀನಿ. ನೀವೇನ್ ಅನ್ಕೊಂಡಿದ್ದೀರಾ? 100% ನಿಮ್ಮ ಇದೇ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. 20 ಜನರನ್ನು ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಗಿಲ್ಟಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿವರೆಗೂ ಹೋರಾಟ ಇರುತ್ತೆ ಜಗದೀಶ್ ಅವರು? ಮೇಡಮ್, ಕೊಂದವ್ರು ಯಾರು ಪತ್ತೆ ಆಗ್ಲೇಬೇಕು, ಅವ್ರು ಜೈಲಿಗೆ ಹೋಗ್ಲೇಬೇಕು. ಪಾಸ್ ನಾಷ್ಟು CM ಆಗಿದ್ರೆ ನಾನೇ ಹೇಳಾಕ್ಸ್ತೀನಿ.